ಇಲ್ಲೊಂದು ಬ್ಲಾಕ್ ಇದೆ ನೋಡಿ, ಐಸೋಮೆಟ್ರಿಕ್ ವ್ಯೂನ ಕೊಟ್ಟಿದ್ದಾರೆ. ಸೊ ಮತ್ತೆ ಎಲ್ಲ ಡೈಮೆನ್ಷನ್ ತೋರಿಸಿದ್ದಾರೆ, ಮತ್ತೆ ಫ್ರಂಟ್ ಟಾಪ್ ಮತ್ತೆ ಸೈಡ್ ಯಾವ ಡೈರೆಕ್ಷನ್ ಇಂದ ನೋಡ್ತಾ ಇದೀವಿ ಅನ್ನೋದನ್ನ ತೋರಿಸಿದ್ದಾರೆ. ಇದನ್ನ ಫಸ್ಟ್ ಆಂಗಲ್ ಆಫ್ ಪ್ರೊಜೆಕ್ಷನ್ ಅಲ್ಲಿ ನಾವು ಫ್ರಂಟ್ ಟಾಪ್ ಮತ್ತೆ ಸೈಡ್ ವ್ಯೂನ ಡ್ರಾ ಮಾಡಬೇಕು. ಮೊದಲಿಗೆ ಈ ಡೈಮೆನ್ಷನ್ ಎಲ್ಲ ನೋಡಿ, 35, 20, 15, 10, 40, 50, 15, 25 ಎಲ್ಲ ಡೈಮೆನ್ಷನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಈಗ ನನಗೆ ಫ್ರಂಟ್ ವ್ಯೂ ಇಂದ ನೋಡಬೇಕಾದ್ರೆ, ಸೈಡ್ ವ್ಯೂ ಇಂದ ನೋಡಬೇಕಾದ್ರೆ ಮತ್ತೆ ಟಾಪ್ ವ್ಯೂ ಇಂದ ನೋಡಬೇಕಾದ್ರೆ ಯಾವ್ಯಾವ ಸರ್ಫೇಸ್ ಕಾಣುತ್ತೆ ಅನ್ನೋದನ್ನ ನೋಡೋಣ. ಫ್ರಂಟ್ ಇಂದ ನೋಡಬೇಕಾದ್ರೆ ಈ ಸರ್ಫೇಸ್ ಕಾಣುತ್ತೆ ಮತ್ತೆ ಈ ಸರ್ಫೇಸ್ ಕಾಣುತ್ತೆ, ಎರಡು ಸರ್ಫೇಸಸ್ ಕಾಣುತ್ತೆ. ಸೈಡ್ ವ್ಯೂ ಇಂದ ನೋಡಬೇಕಾದ್ರೆ ಈ ಸರ್ಫೇಸು, ಈ ಸರ್ಫೇಸು ಮತ್ತೆ ಈ ಸರ್ಫೇಸು, ಮೂರು ಸರ್ಫೇಸಸ್ ಕಾಣುತ್ತೆ. ಟಾಪ್ ವ್ಯೂ ಇಂದ ನೋಡಬೇಕಾದ್ರೆ ಮೇಲ್ಗಡೆ ಒಂದು ಸರ್ಫೇಸು ಮತ್ತೆ ಕೆಳಗಡೆ ಒಂದು ಸರ್ಫೇಸು ಕಾಣುತ್ತೆ. ರೈಟ್, ಯಾವ್ಯಾವ ಸರ್ಫೇಸ್ ಕಾಣುತ್ತೆ ಫ್ರಂಟ್ ಇಂದ ನೋಡಬೇಕಾದ್ರೆ, ಸೈಡ್ ಇಂದ ನೋಡಬೇಕಾದ್ರೆ, ಟಾಪ್ ಇಂದ ನೋಡಬೇಕಾದ್ರೆ ಅನ್ನೋದನ್ನ ನಾನು ಕಲರಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ರೈಟ್, ಈಗ ನನಗೆ ಫ್ರಂಟ್ ವ್ಯೂ ಇಂದ ನೋಡಬೇಕಾದ್ರೆ ನನಗೆ ಪಿಂಕ್ ಕಲರ್ ಏನು ಕಾಣ್ತಿದೆಯಲ್ಲ ಆ ಸರ್ಫೇಸಸ್ ಕಾಣುತ್ತೆ. ರೈಟ್, ಅದೇ ರೀತಿ ಸೈಡ್ ವ್ಯೂ ಇಂದ ನೋಡಬೇಕಾದ್ರೆ ಗ್ರೀನ್ ಕಲರ್ ಇರುವಂತ ಸರ್ಫೇಸಸ್ 1, 2, 3 ಮೂರು ಸರ್ಫೇಸ್ ಕಾಣುತ್ತೆ. ಟಾಪ್ ವ್ಯೂ ಇಂದ ನೋಡಬೇಕಾದ್ರೆ ನನಗೆ ಬ್ಲೂ ಕಲರ್ ಇರುವಂತ ಈ ಸರ್ಫೇಸ್ ಕಾಣುತ್ತೆ. ಫ್ರಂಟ್ ಇಂದ ಎರಡು ಸರ್ಫೇಸಸ್, ಸೈಡ್ ಇಂದ ಮೂರು ಸರ್ಫೇಸ್ ಮತ್ತೆ ಟಾಪ್ ಇಂದ ಎರಡು ಸರ್ಫೇಸ್ ಕಾಣುತ್ತೆ. ಸೊ ಈಗ ನಾನು ಈ ಒಂದು ಬ್ಲಾಕಿಗೆ ವ್ಯೂಸ್ ನ ಡ್ರಾ ಮಾಡ್ತಾ ಬರ್ತೀನಿ. ಮೊದಲಿಗೆ ಒಂದು ಹಾರಿಜಾಂಟಲ್ ಲೈನ್ ನ ಡ್ರಾ ಮಾಡ್ಕೊಳ್ತೀನಿ. ಸೊ ಹಾರಿಜಾಂಟಲ್ ಲೈನ್ ನ ಮಿಡ್ಲ್ ಇಂದ ಇನ್ನೊಂದು ವರ್ಟಿಕಲ್ ಆಗಿ ಒಂದು ಲೈನ್ ಅನ್ನು ಡ್ರಾ ಮಾಡ್ತೀನಿ. ಈ ಎರಡು ಲೈನ್ ಅನ್ನ ಡ್ರಾ ಮಾಡಾದ್ಮೇಲೆ ಸೊ ನೆಕ್ಸ್ಟ್ ಈ ಲೈನ್ಗೆ ಇದು ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ರೈಟ್, ಸೊ 4 ಕ್ವಾಡ್ರೆಂಟ್ ನ ನಾನು ಡ್ರಾ ಮಾಡಾದ್ಮೇಲೆ ಸೊ ನನಗೀಗ ಐಸೋಮೆಟ್ರಿಕ್ ವ್ಯೂನ ಪೊಸಿಷನ್ ನ ಡ್ರಾ ಮಾಡಬೇಕು. ಫಸ್ಟ್ ನನಗೆ ಎಲ್ಲೆಲ್ಲಿ ಯಾವ್ಯಾವ ವ್ಯೂ ಪೊಸಿಷನ್ ಬರುತ್ತೆ ಫಸ್ಟ್ ಆಂಗಲ್ ಅಲ್ಲಿ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ತೀನಿ. ಸೊ ಫ್ರಂಟ್ ವ್ಯೂ ಮೇಲೆ ಬರುತ್ತೆ, ಫ್ರಂಟಿನ ಕೆಳಗಡೆ ಟಾಪ್ ವ್ಯೂ ಬರುತ್ತೆ. ರೈಟ್ ಸೈಡ್ ಇಂದ ನೋಡ್ತಾ ಇದೀವಿ, ರೈಟ್ ಸೈಡ್ ಇಂದ ನೋಡ್ತಾ ಇರುವಂತ ವ್ಯೂ ಫ್ರಂಟ್ ವ್ಯೂನ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಈ ರೀತಿ ವ್ಯೂ ಪೊಸಿಷನ್ ಬರುತ್ತೆ. ಸೊ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಫಸ್ಟ್ ಫ್ರಂಟ್ ವ್ಯೂ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈಡ್ ವ್ಯೂ, ಥರ್ಡ್ ಕ್ವಾಡ್ರೆಂಟ್ ಬ್ಲಾಂಕ್ ಇರುತ್ತೆ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಟಾಪ್ ವ್ಯೂ ಬರುತ್ತೆ. ಸೊ ಹಂಗಾಗಿ ನಾನು ಫ್ರಂಟ್ ವ್ಯೂ ಅಲ್ಲಿ ಬರುತ್ತೆ, ಫ್ರಂಟ್ ವ್ಯೂನ ಇಲ್ಲಿ ಬರುತ್ತೆ ಅಂತ ಬರ್ಕೊಂಡೆ. ಮತ್ತೆ ಸೈಡ್ ವ್ಯೂ ಫ್ರಂಟ್ ವ್ಯೂನ ಪಕ್ಕದಲ್ಲಿ ಬರುತ್ತೆ. ಅದೇ ರೀತಿ ಟಾಪ್ ವ್ಯೂ ಫ್ರಂಟ್ ವ್ಯೂನ ಕೆಳಗಡೆ ಬರುತ್ತೆ. ಇಲ್ಲಿ ಮೂರು ವ್ಯೂನ ಪೊಸಿಷನ್, ಫಸ್ಟ್ ಪೊಸಿಷನ್ ನ ಫಿಕ್ಸ್ ಮಾಡ್ಕೊಂಡೆ. ಸೊ ನೆಕ್ಸ್ಟ್ ಈ ಲೈನ್ಗೆ ಪ್ಯಾರಲಲ್ ಆಗಿ 20 mm ಗ್ಯಾಪ್ ಅಲ್ಲಿ ಸೊ ಇನ್ನೊಂದು ಲೈನ್ ನ ತೋರಿಸ್ತೀನಿ. ರೈಟ್, ಈ ಲೈನ್ಗೆ ಪ್ಯಾರಲಲ್ ಆಗಿ 20 mm, ಈ ಲೈನ್ಗೆ ಪ್ಯಾರಲಲ್ ಆಗಿ 20 mm ಒಂದು ವರ್ಟಿಕಲ್ ಆಗಿ ಮತ್ತು ಹಾರಿಜಾಂಟಲ್ ಲೈನ್ ನ ಡ್ರಾ ಮಾಡ್ಕೊಂಡೆ. ಸೊ ನೆಕ್ಸ್ಟ್ ಅದೇ ರೀತಿ ಎಲ್ಲ ಕ್ವಾಡ್ರೆಂಟ್ ಅಲ್ಲೂ ಕೂಡ ನಾನು ಈ ಲೈನ್ ನ ಇಲ್ಲಿ ತೋರಿಸಿರಂಗೆ ನಾನು ಲೈನ್ ನ ತೋರಿಸ್ತೀನಿ. ನೆಕ್ಸ್ಟ್ ಈಗ ಫ್ರಂಟ್ ವ್ಯೂ ಅಲ್ಲಿ ನೋಡಬೇಕಾದ್ರೆ ನನಗೆ ಓವರ್ ಆಲ್ ಡೈಮೆನ್ಷನ್ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ. ಓವರ್ ಆಲ್ ಡೈಮೆನ್ಷನ್ 35 + 15, ಹಾರಿಜಾಂಟಲ್ ಆಗಿ 35 + ಈ 15 ಎಷ್ಟಾಯ್ತು 50. ಹಾರಿಜಾಂಟಲ್ ಆಗಿ ಎಕ್ಸ್ ಆಕ್ಸಿಸ್ ಅಲ್ಲಿ 50, ವೈ ಆಕ್ಸಿಸ್ ಅಲ್ಲಿ ಹೈಟ್ ಎಷ್ಟಿದೆ 40. ಅಂದ್ರೆ ನನ್ನ ಬಾಕ್ಸ್ ಸೈಜ್ ಏನು ಬರುತ್ತೆ ಅದು ಎಕ್ಸ್ ಆಕ್ಸಿಸ್ ಅಲ್ಲಿ 50 ಮತ್ತೆ ವೈ ಆಕ್ಸಿಸ್ ಅಲ್ಲಿ 40. ಸೊ ಈಗ ನಾನು ಫ್ರಂಟ್ ವ್ಯೂ ಅಲ್ಲಿ ಕಾಣುವಂತ ಓವರ್ ಆಲ್ ಬಾಕ್ಸ್ ಸೈಜ್ ನ ಡ್ರಾ ಮಾಡ್ತೀನಿ. ಸೊ ಇದು 50 mm ಹಾರಿಜಾಂಟಲಿ, ವರ್ಟಿಕಲ್ ಆಗಿ 40 mm.
ಇದು ನನಗೆ ಫ್ರಂಟ್ ವ್ಯೂ ಅಲ್ಲಿ ಕಾಣುವಂಥ ಬಾಕ್ಸ್ ಸೈಜು. ಅದ್ರ ಒಳಗಡೆ ನನ್ನ ಬೇರೆ ಬೇರೆ ಸರ್ಫೇಸಸ್ ಬರುತ್ತೆ, ಅದನ್ನು ತೋರಿಸ್ತೀನಿ. ಸೊ ನೆಕ್ಸ್ಟು ಸೈಡ್ ವ್ಯೂ ಅಲ್ಲಿ ಕೂಡ ನಾನು ಓವರ್ ಆಲ್ ಡೈಮೆನ್ಷನ್ ನೋಡ್ಕೊಳ್ತೀನಿ. ಈ 10 mm ಮತ್ತು ಈ 20 mm ಟೋಟಲ್ ಎಷ್ಟಾಯಿತು? ಎಕ್ಸ್ ಆಕ್ಸಿಸಲ್ಲಿ 30 mm, ಎಕ್ಸ್ ಆಕ್ಸಿಸಲ್ಲಿ 30 mm, ವೈ ಆಕ್ಸಿಸಲ್ಲಿ ಹೈಟ್ ಎಷ್ಟಿದೆ? 40. ಹಾರಿಜಾಂಟಲ್ ಆಗಿ 30, ವರ್ಟಿಕಲ್ ಆಗಿ 40. ಸೊ ಆ ಸೈಜ್ಗೆ ಸೈಡ್ ವ್ಯೂಲು ಕೂಡ ಒಂದು ಬಾಕ್ಸ್ನ ಹಾಕೊಳ್ತೀನಿ. ಎಕ್ಸ್ ಆಕ್ಸಿಸಲ್ಲಿ 30, ವೈ ಆಕ್ಸಿಸಲ್ಲಿ 40 ಬಾಕ್ಸ್ನ ಹಾಕಿದೆ. ಸೊ ಈಗ ಟಾಪ್ ವ್ಯೂಲು ಕೂಡ, ಟಾಪ್ ವ್ಯೂ ಅಲ್ಲಿ ಏನಿದೆ ಸೈಜು? ಟಾಪ್ ವ್ಯೂ ಇಂದ ನೋಡಬೇಕಾದ್ರೆ ನನಗೆ ಹಾರಿಜಾಂಟಲ್ ಆಗಿ 50, ಇದು ಹಾರಿಜಾಂಟಲ್ ಏನಾಗುತ್ತೆ, ಇದು ವರ್ಟಿಕಲ್ ಏನಾಗುತ್ತೆ ಅಂದರೆ ಹಾರಿಜಾಂಟಲ್ ಆಗಿ 50, ವರ್ಟಿಕಲ್ ಆಗಿ 30. ಇದೆಷ್ಟಿದೆ? 30. 10 + 20 30. ಹಾರಿಜಾಂಟಲ್ ಆಗಿ 50, ವರ್ಟಿಕಲ್ ಆಗಿ 30. ಸೊ ಆ ಒಂದು ಸೈಜ್ಗೆ ನಾನು ಟಾಪ್ ವ್ಯೂಲು ಕೂಡ ಒಂದು ಬಾಕ್ಸ್ನ ಡ್ರಾ ಮಾಡ್ತೀನಿ. ಇದು 50 mm, ಇದು 40 mm, ಸಾರಿ 30 mm. ಈಗ 3 ಬಾಕ್ಸ್ನ ಹಾಕೊಂಡು ಫ್ರಂಟ್ ವ್ಯೂ, ಟಾಪ್ ವ್ಯೂ ಮತ್ತು ಸೈಡ್ ವ್ಯೂ 3 ವ್ಯೂವಲ್ಲೂ ಕೂಡ ನಾನು ಬಾಕ್ಸ್ನ ಹಾಕೊಂಡಿದ್ದೀನಿ. ನನಗೆ ಓವರ್ ಆಲ್ ಡೈಮೆನ್ಷನ್ ಎಷ್ಟು ಕಾಣುತ್ತೆ ಆ ಸೈಜ್ಗೆ 3 ವ್ಯೂವಲ್ಲೂ ಕೂಡ ನಾನು ಬಾಕ್ಸ್ನ ಹಾಕೊಂಡಿದ್ದೀನಿ. ಸೊ ಈಗ ನಾನು ಫ್ರಂಟ್ ವ್ಯೂವಲ್ಲಿ ಕಾಣುವಂಥ ಸರ್ಫೇಸಸ್ನ ಬರ್ಕೊಂಡ್ಬರ್ತೀನಿ. ಫ್ರಂಟ್ ವ್ಯೂವಲ್ಲಿ ನನಗೆ ನಾನು ಫ್ರಂಟ್ ಅಂದರೆ ಈ ಡೈರೆಕ್ಷನಿಂದ ನೋಡ್ತಾ ಇದ್ದೀನಿ. ಈ ಡೈರೆಕ್ಷನಿಂದ ನೋಡಬೇಕಾದ್ರೆ ನನಗೆ 2 ಸರ್ಫೇಸ್ ಕಾಣುತ್ತೆ, ಈ ಸರ್ಫೇಸು ಮತ್ತು ಬ್ಯಾಕ್ ಸೈಡ್ ಸರ್ಫೇಸ್ ಕಾಣುತ್ತೆ. ಸೊ ಎರಡೂ ಸರ್ಫೇಸ್, ಈಗ ಈ ಸರ್ಫೇಸ್ನ ಈ ಪಾಯಿಂಟಿಂದ ನಾನು ಲೈನ್ನ ಹಾಕಲಿಕ್ಕೆ ಡ್ರಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ರೈಟ್, ಈ ಸರ್ಫೇಸ್ ಅಂತಂದರೆ ಎಲ್ಲಿದೆ? ನನ್ನ ಬಾಟಮ್ ಲೆಫ್ಟ್ ಕಾರ್ನರ್ಲಿ, ಬಾಕ್ಸ್ನ ಬಾಟಮ್ ಲೆಫ್ಟ್ ಕಾರ್ನರ್ ಇದು. ಎಲ್ಲಿಂದ ಅಂದರೆ ಈ ಪಾಯಿಂಟಿಂದ ನನ್ನ ಈ 3 ವ್ಯೂನ ಬಾಕ್ಸ್ನ ಡ್ರಾ ಮಾಡಿದ್ಮೇಲೆ, ಸೊ ಈಗ ಫ್ರಂಟ್ ವ್ಯೂಯಲ್ಲಿ ಕಾಣುವಂಥ ಈ ಸರ್ಫೇಸು, ಮೊದಲನೇ ಸರ್ಫೇಸ್ ಏನಿದೆ ಆ ಸರ್ಫೇಸ್ನ ಡ್ರಾ ಮಾಡೋಣ. ಆ ಸರ್ಫೇಸಲ್ಲಿ ಬರುವಂಥ ಎಲ್ಲ ಲೈನ್ನ ಡ್ರಾ ಮಾಡ್ತಾ ಬರೋಣ. ಮೊದಲಿಗೆ ಈ ಪಾಯಿಂಟ್ ಏನಿದೆಯಲ್ಲ, ಈ ಪಾಯಿಂಟ್ ಎಲ್ಲಿದೆ? ಇಲ್ಲಿಂದ ಅಬ್ಸರ್ವರ್ಗೆ ಲೆಫ್ಟ್ ಸೈಡಲ್ಲಿ ಬಾಟಮಲ್ಲಿದೆ. ಸೊ ಆ ಪಾಯಿಂಟಿಂದ ನಾನು ಈಗ ಲೈನ್ನ ಡ್ರಾ ಮಾಡ್ತೀನಿ. ಸೊ ಹಾರಿಜಾಂಟಲ್ ಆಗಿ 35, ವರ್ಟಿಕಲ್ ಆಗಿ 25, ಮತ್ತು ಹಾರಿಜಾಂಟಲ್ ಆಗಿ 25, ವರ್ಟಿಕಲ್ ಆಗಿ 15, ಮತ್ತು ಹಾರಿಜಾಂಟಲ್ ಆಗಿ 15, ವರ್ಟಿಕಲ್ ಆಗಿ 40 mm. ರೈಟ್, ಸೊ ಒಂದು ಸರ್ಫೇಸ್ನ ಡ್ರಾ ಮಾಡಾದ್ಮೇಲೆ ಎರಡನೇ ಸರ್ಫೇಸು ಇದು. ಈ ಸರ್ಫೇಸ್ನು ಕೂಡ ಡ್ರಾ ಮಾಡೋಣ. ಈ ಸರ್ಫೇಸ್ನ ಡ್ರಾ ಮಾಡಲಿಕ್ಕೆ ನನಗೆ ಈ ಸರ್ಫೇಸ್ನ ಯಾವುದಾದ್ರೂ ಎಂಡ್ ಪಾಯಿಂಟು, ಈ ಎಂಡ್ ಪಾಯಿಂಟ್ನೇ ತೊಗೊಳ್ಳೋಣ. ಈ ಎಂಡ್ ಪಾಯಿಂಟು ಬಾಟಮ್ ರೈಟ್ ಕಾರ್ನರ್ಲಿದೆ. ಈ ಬಾಕ್ಸಲ್ಲಿ ಬಾಟಮ್ ರೈಟ್ ಕಾರ್ನರ್, ಇಲ್ಲಿಂದ ನಾನು ಆ ಲೈನ್ನ ಡ್ರಾ ಮಾಡ್ತಾ ಬರ್ತೀನಿ. ಇಲ್ಲಿಂದ ನಾನು ಡ್ರಾ ಮಾಡಿದ್ರೆ ವರ್ಟಿಕಲ್ ಆಗಿ 40, ಇಲ್ಲಿಂದ ಇಲ್ಲಿಗೆ ಹಾರಿಜಾಂಟಲ್ ಆಗಿ 50, ಇಲ್ಲಿ 15 ಹೋದರೆ ಇದು 35, ಇದು 35 mm. ಸೊ ನೆಕ್ಸ್ಟ್ ವರ್ಟಿಕಲ್ ಆಗಿ 40, 25 ಆದರೆ 15, ಮತ್ತು ಇಲ್ಲಿಂದ ಇಲ್ಲಿಗೆ ಹಾರಿಜಾಂಟಲ್ ಆಗಿ 20, ಮತ್ತು ವರ್ಟಿಕಲ್ ಆಗಿ 25. ಸೊ ಈಗ ನನಗೆ 2 ಸರ್ಫೇಸ್ ಬಂತು. ಸೊ ಈಗ 2 ಸರ್ಫೇಸ್ ನನಗೆ ಡ್ರಾ ಮಾಡಿದ್ದೀನಿ. ಸೊ ನೆಕ್ಸ್ಟು ಸೈಡ್ ವ್ಯೂ ಅಂದರೆ ರೈಟ್ ಸೈಡಿಂದ ನೋಡ್ತಾ ಇದ್ದೀನಿ. ರೈಟ್ ಸೈಡಿಂದ ನೋಡಬೇಕಾದ್ರೆ ನನಗೆ 1, 2, 3 ಸರ್ಫೇಸು ಕಾಣುತ್ತೆ. ಸೊ ಈಗ ಮೊದಲನೇ ಸರ್ಫೇಸು ಬಾಟಮ್ ರೈಟ್ ಕಾರ್ನರ್ನ ಸರ್ಫೇಸು ಇದು. ಈ ಪಾಯಿಂಟಿಂದ ನಾನು ಈಗ ಲೈನ್ಸ್ನ ಡ್ರಾ ಮಾಡ್ತಾ ಬರ್ತೀನಿ. ಸೊ ಈ ಪಾಯಿಂಟಿಂದ ವರ್ಟಿಕಲ್ ಆಗಿ
ಸೈಡಿಂದ ನೋಡಬೇಕಾದ್ರೆ 40 ಹಾರಿಜೆಂಟಲ್ ಆಗಿ 10 mm, ವರ್ಟಿಕಲ್ ಆಗಿ ಮತ್ತೆ 40 ಮತ್ತೆ ಹಾರಿಜೆಂಟಲ್ ಆಗಿ 10. ಸೊ ಈ ಸರ್ಫೇಸ್ ಮುಗೀತು. ಸೊ ಅದೇ ರೀತಿ ಎರಡನೇ ಸರ್ಫೇಸ್ ಅಂತಂದರೆ ಇದು ಈ ಸರ್ಫೇಸ್ನ ಡ್ರಾ ಮಾಡಲಿಕ್ಕೆ ನನಗೆ, ಸೊ ಈ ಸರ್ಫೇಸ್ ನನಗೆ ಸೈಡಿಂದ ನೋಡಬೇಕಾದ್ರೆ ಈ ಸರ್ಫೇಸ್ ಎಲ್ಲಿದೆ, ಈ ಬಾಕ್ಸ್ನ ಓವರ್ ಆಲ್ ಡೈಮೆನ್ಷನ್ನ ಬಾಕ್ಸ್ನ ಲೆಫ್ಟ್ ಸೈಡಲ್ಲಿ ಈ ಪಾಯಿಂಟ್ ಇದೆ, ಬಾಟಮ್ ಲೆಫ್ಟ್ ಕಾರ್ನರಲ್ಲಿ ಈ ಪಾಯಿಂಟ್ ಇದೆ. ಸೊ ಈಗ ಆ ಲೈನನ್ನು ಕೂಡ ಈಗ ಡ್ರಾ ಮಾಡ್ತಾ ಬರ್ತೀನಿ. ಈಗ ಎರಡನೇ ಸರ್ಫೇಸು ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡಿದೆ. ಈ ಪಾಯಿಂಟಿಂದ ಹಾರಿಜೆಂಟಲ್ ಆಗಿ ಎಷ್ಟಿದೆ 20, ಮತ್ತು ಇಲ್ಲಿಂದ ಇಲ್ಲಿಗೆ ವರ್ಟಿಕಲ್ ಆಗಿ 25, ಮತ್ತು ಹಾರಿಜೆಂಟಲ್ ಆಗಿ 20, ಮತ್ತು ವರ್ಟಿಕಲ್ ಆಗಿ 25. ಸೊ ಈಗ ಎರಡನೇ ಸರ್ಫೇಸು ಆಯಿತು. ಈಗ ಉಳಿದಿರೋಂಥದ್ದು ಮೂರನೇ ಸರ್ಫೇಸು ಈ ಪಾಯಿಂಟ್ ಎಲ್ಲಿದೆ, ಈ ಬಾಕ್ಸ್ನ ಲೆಫ್ಟ್ ಸೈಡ್ ಅಪ್ಪರ್ ಮೋಸ್ಟ್ ಪಾಯಿಂಟ್, ನನ್ನ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಪಾಯಿಂಟು ಇದು. ಸೊ ಆ ಒಂದು ಬಾಕ್ಸ್ನ ನಾನೀಗ ಲೈನ್ನ ಡ್ರಾ ಮಾಡ್ತಾ ಬರ್ತೀನಿ. ಈ ಪಾಯಿಂಟಿಂದ ಲೈನು ಬಾಕ್ಸ್ ಸೈಜು ಮೂರನೇ ಸರ್ಫೇಸು. ಸೊ ಹಾರಿಜೆಂಟಲ್ ಆಗಿ 20, ವರ್ಟಿಕಲ್ ಆಗಿ 15, ಮತ್ತು ಹಾರಿಜೆಂಟಲ್ ಆಗಿ 20, ಮತ್ತು ವರ್ಟಿಕಲ್ ಆಗಿ 15. ಈಗ ಮೂರು ಸರ್ಫೇಸು ಬಂದಿದೆ ನನಗೆ, ಸೈಡ್ ವ್ಯೂಲ್ ಕಾಣುವಂಥ ಮೂರು ಸರ್ಫೇಸು ಬಂದಿದೆ. ಸೊ ಈಗ ಇದು ಮುಗಿದ ಮೇಲೆ ನಾನು ಟಾಪ್ ವ್ಯೂನ ಡ್ರಾ ಮಾಡಬೇಕು. ಟಾಪ್ ವ್ಯೂನ ಡ್ರಾ ಮಾಡಬೇಕಾದ್ರೆ ನನಗೆ ಎರಡು ಸರ್ಫೇಸ್ ಇದೆ, ಮೇಲ್ಗಡೆ ಒಂದು ಸರ್ಫೇಸು, ಬಾಟಮಲ್ಲಿ ಒಂದು ಸರ್ಫೇಸು. ಸೊ ಈ ಸರ್ಫೇಸ್ ಏನಿದೆಯಲ್ಲ, ಈ ಸರ್ಫೇಸ್ನ ಈ ಪಾಯಿಂಟು ಈ ಒಂದು ಬಾಕ್ಸಲ್ಲಿ ಈ ಪಾಯಿಂಟ್ ಬರುತ್ತೆ, ರೈಟ್. ಟಾಪಿಂದ ಮೇಲ್ಗಡೆ ಸರ್ಫೇಸ್ನ ಲೆಫ್ಟ್ ಅಪ್ಪರ್ ಪಾಯಿಂಟ್ ಇದು ಲೆಫ್ಟ್ ಅಪ್ಪರ್ ಪಾಯಿಂಟ್ ಇದು. ಅಂದರೆ ಇದೇನು ಶೇಪ್ ಇದೆಯಲ್ಲ ಅದೇ ಶೇಪ್ನ ಲೈನ್ನ ಈಗ ಡ್ರಾ ಮಾಡ್ತಾ ಬರ್ತೀನಿ. ಮೊದಲನೇ ಸರ್ಫೇಸ್ನ ಶೇಪು ಈ ಥರ ಇದೆ. ಈ ಪಾಯಿಂಟ್ ಯಾವುದು ಇಲ್ಲಿ ಕಾಣ್ತಿದೆಯಲ್ಲ, ಈ ಪಾಯಿಂಟು ಇಲ್ಲಿಂದ 50 mm, ಹಾರಿಜೆಂಟಲ್ ಆಗಿ 50, ಮತ್ತು ವರ್ಟಿಕಲ್ ಆಗಿ 10, ಮತ್ತು ಹಾರಿಜೆಂಟಲ್ ಆಗಿ ಎಷ್ಟಿದೆ 50 ಇಲ್ಲಿ 15 ಹೋದರೆ 35, ಮತ್ತು ಇದು 20, ಮತ್ತು ಈ ಲೈನು ಇದು 15 mm, ಮತ್ತು ಇದು 20 mm, ಇದು 30 mm. ಸೊ ಇದು ಮೊದಲನೇ ಸರ್ಫೇಸ್ ಆಯಿತು. ಸೊ ಈಗ ಟಾಪಿಂದ ಕಾಣುವಂಥ ಎರಡನೇ ಸರ್ಫೇಸ್ ಇದು. ಎರಡನೇ ಸರ್ಫೇಸನ್ನು ಕೂಡ ಈಗ ಡ್ರಾ ಮಾಡೋಣ. ಸೊ ಎರಡನೇ ಸರ್ಫೇಸು ಎಲ್ಲಿದೆ, ಈ ಸರ್ಫೇಸ್ ಪಾಯಿಂಟ್ ಇದೆ ಅಂತ ಹೇಳೋಣ. ಇದು ತೊಗೊಂಡಿದ್ದೀನಿ ಅಂತಂದರೆ ಟಾಪಿಂದ ನೋಡಬೇಕಾದ್ರೆ ಈ ಪಾಯಿಂಟು ಮೊದಲನೇ ಸರ್ಫೇಸ್ನ ಈ ಪಾಯಿಂಟು ಮತ್ತು ಎರಡನೇ ಸರ್ಫೇಸ್ನ ಈ ಪಾಯಿಂಟು ಒಂದೇ ಪಾಯಿಂಟಾಗಿ ಕಾಣುತ್ತೆ. ಸೊ ಇದನ್ನೇ ರೆಫರೆನ್ಸ್ ಆಗಿ ಇಟ್ಕೊಳ್ಳೋಣ. ಸೊ ಇದು ಹಾರಿಜೆಂಟಲ್ ಆಗುತ್ತೆ, ಇದು ವರ್ಟಿಕಲ್ ಆಗುತ್ತೆ, ಇದು ಹಾರಿಜೆಂಟಲ್, ಇದು ವರ್ಟಿಕಲ್, ರೈಟ್. ಅದೇ ರೀತಿ ಈಗ ನಾನು ಅಲೈನನ್ನು ಕೂಡ ಡ್ರಾ ಮಾಡ್ತಾ ಬರೋಣ. ಇಲ್ಲಿಂದ ಹಾರಿಜೆಂಟಲ್ ಆಗಿ 20, ವರ್ಟಿಕಲ್ ಆಗಿ 20, ಹಾರಿಜೆಂಟಲ್ 20, ವರ್ಟಿಕಲ್ 20. ಈಗ 4 ಲೈನ್ನ ಡ್ರಾ ಮಾಡಿದೆ. ಈಗ ಫ್ರಂಟ್ ವ್ಯೂ, ಟಾಪ್ ವ್ಯೂ ಮತ್ತು ಸೈಡ್ ವ್ಯೂ ಮೂರು ವ್ಯೂ ನನಗೆ ಕಾಣ್ತಾ ಇದೆ. ಮೂರು ವ್ಯೂನ ಸರ್ಫೇಸಸ್ಸು ಕಾಣ್ತಾ ಇದೆ. ಸೊ ಈಗ ನಾನು ಈ ಬಾಕ್ಸಲ್ಲಿ ಹಾಕೊಂಡಿರೋಂಥ ಈ ಲೈನ್ನ ಎರೇಂಜ್ ಮಾಡ್ತಾ ಇದ್ದೀನಿ. ಸೊ ಈಗ ಫ್ರಂಟ್, ಟಾಪ್ ಮತ್ತು ಸೈಡ್ ವ್ಯೂ ಮೂರು ವ್ಯೂ ಬಂದಿದೆ. ಸೊ ಈಗ ನಾನು 45 ಡಿಗ್ರಿ ಇನ್ಕ್ಲಿನೇಷನ್ಲಿ ಪ್ರೊಜೆಕ್ಷನ್ ಲೈನ್ನ ವ್ಯೂ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಲಿಕ್ಕೆ ನಾನು 45 ಡಿಗ್ರಿ ಇನ್ಕ್ಲಿನೇಷನ್ಲಿ ಒಂದು ಲೈನ್ನ ಡ್ರಾ ಮಾಡಿದ್ದೀನಿ. ರೈಟ್.
ಸೊ ಈಗ ನನ್ನ ಟಾಪ್ ವ್ಯೂ ಇಂದ ಒಂದು ಪ್ರೊಜೆಕ್ಷನ್ ಲೈನ್ ಡ್ರಾ ಮಾಡ್ತೀನಿ. ಪ್ರತಿ ಪಾಯಿಂಟ್ ಇಂದನೂ ಕೂಡ ಪ್ರೊಜೆಕ್ಷನ್ ಲೈನ್ ಡ್ರಾ ಮಾಡ್ತೀನಿ. ಅದು ಕರೆಸ್ಪಾಂಡಿಂಗ್ ವ್ಯೂ ಅಲ್ಲಿ ಲೈನ್ಗೆ ಮ್ಯಾಚ್ ಆಗಬೇಕು. ಅದೇ ರೀತಿ ವರ್ಟಿಕಲ್ ಆಗು ಕೂಡ ಈ ಪಾಯಿಂಟ್ ಇಂದ ಲೈನ್ ಜಾಯಿನ್ ಮಾಡ್ತೀನಿ. ಅದೇ ಲೈನಲ್ಲಿ ನನಗೆ ಸರ್ಫೇಸಸ್ ಬಂದಿರುತ್ತೆ, ಅದನ್ನು ನಾನು ಕ್ರಾಸ್ ಚೆಕ್ ಮಾಡ್ಕೋಬಹುದು. ರೈಟ್. ಅದೇ ರೀತಿ ಫ್ರಂಟ್ ವ್ಯೂ ಇಂದನೂ ಕೂಡ ಆ ಲೈನ್ಗೆ ಪ್ಯಾರಲಲ್ ಆಗಿ ಲೈನ್ ನ ಡ್ರಾ ಮಾಡ್ತಾ ಇದ್ದೀನಿ. ಎಲ್ಲ ಲೈನು ಕೂಡ ನನಗೆ ಮ್ಯಾಚ್ ಆಗಿದೆ. ಸೊ ಈಗ 45 ಡಿಗ್ರಿ ಇನ್ಕ್ಲಿನೇಷನ್ ಕ್ವಾಡ್ರೆಂಟ್ ಅಲ್ಲಿ ಇರುವಂತಹ ಈ ಲೈನ್ ಅನ್ನ ಪ್ರೊಜೆಕ್ಷನ್ ನಾನು ಎರೇಂಜ್ ಮಾಡ್ತಾ ಇದ್ದೀನಿ. ಪ್ರೊಜೆಕ್ಷನ್ ಲೈನ್ ನಾನು ಕ್ರಾಸ್ ಚೆಕ್ ಮಾಡಾದ್ಮೇಲೆ ಇದನ್ನು ಅರೇಂಜ್ ಮಾಡ್ತೀನಿ. ರೈಟ್. ಈಗ ನನಗೆ ಫ್ರಂಟ್, ಟಾಪ್ ಮತ್ತು ಸೈಡ್ ವ್ಯೂ ಕಾಣ್ತಾ ಇದೆ. ಸೊ ಈಗ ನಾನು ಎಲ್ಲ ವ್ಯೂ ಅಲ್ಲೂ ನಾನು ಡೈಮೆನ್ಷನಿಂಗ್ ನ ತೋರಿಸ್ತೀನಿ. ಸೊ ಫ್ರಂಟ್ ವ್ಯೂ ಅಲ್ಲಿ ಈ 35 ಇದೆ, ಈ 35 mm ಡೈಮೆನ್ಷನ್ ನ ತೋರಿಸ್ತೀನಿ. ಸೊ ನೆಕ್ಸ್ಟ್ ಈ 15 mm, ಸೊ ನೆಕ್ಸ್ಟ್ ಫ್ರಂಟ್ ವ್ಯೂ ಅಲ್ಲಿ ಕಾಣುವಂಥ ಡೈಮೆನ್ಷನ್ ಇದು 25 mm. ಸೊ 3 ಡೈಮೆನ್ಷನ್ ನ ತೋರಿಸುತ್ತೆ. ಸೊ ನೆಕ್ಸ್ಟ್ ಟಾಪ್ ವ್ಯೂ ಅಲ್ಲಿ ಈ 50 ಕಾಣುತ್ತೆ, 50 mm. ಸೊ ನೆಕ್ಸ್ಟ್ ಸೈಡ್ ವ್ಯೂ ಅಲ್ಲಿ 40, ನೆಕ್ಸ್ಟ್ ಈ 10 mm, ನೆಕ್ಸ್ಟ್ ಇದು 20 mm. ಈ ಡೈಮೆನ್ಷನ್ ನಾನು ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ 20, 10, 40 ಮೂರು ಡೈಮೆನ್ಷನ್ ತೋರಿಸಾದ್ಮೇಲೆ ಈ 25 mm ಕೂಡ ನಾನು ಸೈಡ್ ವ್ಯೂ ಅಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ವ್ಯೂ ಅಲ್ಲೂ ಕೂಡ ಡೈಮೆನ್ಷನ್ ನನಗೆ ಬ್ಲಾಕ್ ಅಲ್ಲಿ ಇರುವಂಥ ಎಲ್ಲ ಡೈಮೆನ್ಷನ್ ಕೂಡ ನಾವು ತೋರಿಸ್ಬೇಕು. ನೆಕ್ಸ್ಟ್ ಈ ಒಂದು ನೋಟ್ ನ ತೋರಿಸಬೇಕು. ಆಲ್ ಡೈಮೆನ್ಷನ್ಸ್ ಆರ್ ಇನ್ mm. ಸೊ ನೆಕ್ಸ್ಟ್ ಫಸ್ಟ್ ಆಂಗಲ್ ಆಫ್ ಪ್ರೊಜೆಕ್ಷನ್ ನ ಸಿಂಬಲ್ ನ ತೋರಿಸಬೇಕು. ಈ ರೀತಿ ಫಸ್ಟ್ ಆಂಗಲ್ ಆಫ್ ಪ್ರೊಜೆಕ್ಷನ್ ಅಲ್ಲಿ ಯಾವ ಸಿಂಬಲ್ ನ ನಾವು ತೋರಿಸಬೇಕಾಗುತ್ತೆ ಅದೇ ಸಿಂಬಲ್ ನ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ತೋರಿಸಬೇಕು. ಸೊ ನೆಕ್ಸ್ಟ್ ಇದೆಲ್ಲ ಮುಗ್ದಾದ್ಮೇಲೆ ನಾವು ಎಲ್ಲ ಡೈಮೆನ್ಷನ್ ನ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. 35, 15, 10, 40, 50, 40 mm, 50, 15. ಸೊ ಎಲ್ಲ ಡೈಮೆನ್ಷನ್ ನೋಡಾದ್ಮೇಲೆ ಸೊ ಡೈಮೆನ್ಷನಿಂಗು ಮುಗೀತು. ಸೊ ನೋಟ್ ಬರೆದಿದ್ಯಾ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಸಿಂಬಲ್ನ ಕರೆಕ್ಟಾಗಿ ಬರೆದಿದ್ಯಾ ಚೆಕ್ ಮಾಡ್ಕೊಳ್ಳಿ. ಸೊ ಇಷ್ಟು ಬರೆದ್ರೆ ನಮ್ಮ ಪ್ರೊಜೆಕ್ಷನ್ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಮುಗೀತು. ಸೊ ನೆಕ್ಸ್ಟ್ ಥರ್ಡ್ ಆಂಗಲ್ ಪ್ರೊಜೆಕ್ಷನ್. ಅದೇ ಒಂದು ಬ್ಲಾಕಿಗೆ ನಾವು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಡ್ರಾ ಮಾಡಿದಾಗ ಯಾವ ರೀತಿ ಬರುತ್ತೆ. ಸೊ ವ್ಯೂ ಸೇಮ್ ಇರುತ್ತೆ, ಬಟ್ ವ್ಯೂ ಪೊಸಿಷನ್ ಬೇರೆ ಬೇರೆ ಆಗಿರುತ್ತೆ. ಫ್ರಂಟ್ ವ್ಯೂ ಕೆಳಗಡೆ ಬಂದಿದೆ, ಫ್ರಂಟ್ ವ್ಯೂನ ಮೇಲ್ಗಡೆ ಟಾಪ್ ವ್ಯೂ ಬಂದಿದೆ, ಫ್ರಂಟ್ ವ್ಯೂನ ರೈಟ್ ಸೈಡ್ ಅಲ್ಲಿ ಸೈಡ್ ವ್ಯೂ ಬಂದಿದೆ. ಇದು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ನಾವು ಡ್ರಾ ಮಾಡುವಂಥದ್ದು. ರೈಟ್. ಫ್ರಂಟ್ ವ್ಯೂ ಅಲ್ಲಿ ಪಿಂಕ್ ಕಲರ್, ಸೈಡ್ ವ್ಯೂ ಅಲ್ಲಿ ಗ್ರೀನ್ ಕಲರ್, ಟಾಪ್ ವ್ಯೂ ಅಲ್ಲಿ ಬ್ಲೂ ಕಲರ್.
ಕಾಣ್ತಿದ್ಯಾ ನೋಡಿ. ಈ ರೀತಿ ನನಗೆ 3 ಎಲ್ಲ ವ್ಯೂಯಲ್ಲೂ ಕೂಡ ಸರ್ಫೇಸಸ್ ಡ್ರಾ ಮಾಡಿದ್ದೀನಿ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ. ಸೊ ಎಲ್ಲರೂ ಡ್ರಾ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.